ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುಕ್ತಿ ಏನಪ್ಪ ಅಂತ ಅಂದರೆ, ಮುಕ್ತಿಯ ದಾರಿ ಯಾವುದು? ನಾವೆಲ್ಲರೂ ಬೇಡ್ಕೊಳ್ಳುವಂತಹ ದಾರಿ ಅಲ್ವಾ? ಇವತ್ತಿನ ಕತೆ ಹೇಳ್ತಾ ಇದೆ. ಇದು ಓದಿದಂತಹ ಕತೆ, ಆದರೆ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ಹಾಗಾಗಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬ ಅಚ್ಯುತ ಅಂತ ಮಗ ಇರ್ತಾನೆ. ಅವರ ತಂದೆ ಆದಿತ್ಯ ಅಂತ ಹೇಳಿ, ಅವರಿಗೆ ತುಂಬ ವಯಸ್ಸಾಗಿರುತ್ತೆ. ಹಾಗೂ ಅವರ ಅನಾರೋಗ್ಯದ ಖರ್ಚನ್ನು ಸಹ ಈ ಅಚ್ಯುತನಿಗೆ ಬೇರ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅಂದರೆ ನನಗಾಗ್ತಾ ಇಲ್ವಲ್ಲ, ಅಪ್ಪನ ಖರ್ಚು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಹಾಗೂ ಅವ್ರಿಗೋಸ್ಕರ ನಾನು ಸಮಯ ಎಷ್ಟು ಕೊಟ್ಟರೂ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಆರೋಗ್ಯ ಹದಗೆಟ್ಟಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಟ್ರೀಟ್ಮೆಂಟು, ಈ ರೀತಿ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾನೆ. ಅವನ ಸ್ನೇಹಿತ ಹೇಳ್ತಾರೆ, ಕಾಶಿಯಲ್ಲಿ ಒಂದು ಮುಕ್ತಿಧಾಮ ಅಂತ ಇದೆ, ಅಲ್ಲಿ ವಯಸ್ಸಾದವರನ್ನು ಬಿಟ್ಬಿಟ್ಟು ಬರ್ತಾರೆ. ಯಾಕೆ ಅಂತ ಅಂದರೆ, ಕಾಶಿಯಲ್ಲಿ ಪ್ರಾಣ ಹೋದರೆ ಮುಕ್ತಿ ಸಿಕ್ಕುತ್ತಂತೆ. ಹಾಗಾಗಿ ನಾನು ಸಹ ನನ್ನ ತಂದೆಯನ್ನು ಅಲ್ಲಿ ಬಿಟ್ಬಿಟ್ಟು ಬಂದೆ. ನಿಮಗೆ ತುಂಬ ಕಷ್ಟ ಆದರೆ ನೀವು ಸಹ ನಿಮ್ಮ ತಂದೆಯನ್ನು ಅಲ್ಲಿ ಬಿಟ್ಬಿಟ್ಟು ಬನ್ನಿ, ಅವರಿಗೆ ಮುಕ್ತಿ ಸಿಕ್ಕುತ್ತೆ ಅಂತ ಅವ್ರು ಹೇಳ್ತಾರೆ. ಇವನಿಗೂ ಸಹ ಅದು ಸರಿ ಅನಿಸುತ್ತೆ. ಯಾಕೆಂದರೆ ಅವರ ಖರ್ಚು ವೆಚ್ಚವನ್ನೆಲ್ಲ ಇವನಿಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಅಪ್ಪನನ್ನು ಕರೆದುಕೊಂಡು ಟ್ರೈನಲ್ಲಿ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ. ಟ್ರೈನಲ್ಲಿ ಕೂತಾಗ ಅಪ್ಪ ಕೇಳ್ತಾರೆ, ಮಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆಗ ಇವನು ಹೇಳ್ತಾನೆ, ಕಾಶಿಗೆ ಹೋಗ್ತಾ ಇದ್ದೀವಿ. ಅಪ್ಪನ ಕಣ್ಣಲ್ಲಿ ಆನಂದ ತುಂಬುತ್ತಂತೆ. ಹಾಗೂ ಅವ್ರು ಹೇಳ್ತಾರಂತೆ, ಕಾಶಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಕಾಶಿ ಅಂದರೆ ಮುಕ್ತಿ ಸಿಕ್ಕುತ್ತೆ, ಅಲ್ಲಿಗೆ ನನಗೂ ಮುಕ್ತಿ ಸಿಕ್ಕುತ್ತಾ, ಹಾಗೆ ಹೀಗೆ ಅಂತ ಮಗುವಿನ ಹಾಗೆ ಅವರ ತಂದೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಈತನಿಗೆ ಏನೂ ಮಾತಾಡೋದಕ್ಕೆ ವಿಷಯವೇ ಇರೋದಿಲ್ಲ. ಕೇವಲ ಮೌನವಾಗಿ ತಂದೆಯನ್ನು ನೋಡ್ತಾ ಇರ್ತಾರೆ. ತಂದೆ ಪುಟ್ಟ ಮಗುವಿನ ಹಾಗೆ ಕಿಟಕಿಯಿಂದ ಆಚೆ ಆ ಸೌಂದರ್ಯವನ್ನು ನೋಡ್ತಾ ಇರ್ತಾರೆ. ಹಾಗೂ ತನ್ನ ಮಗನ ಹತ್ರ ತನ್ನ ಜೀವನದ ಎಲ್ಲ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಅಂದರೆ ನೋಡು, ನನಗೆ ತುಂಬ ಕಷ್ಟ ಇತ್ತು, ನನಗೂ ತುಂಬ ಸಂಬಳ ಬರ್ತಾ ಇರಲಿಲ್ಲ, ಆದರೆ ನಿನ್ನನ್ನು ಸಾಕಲೇಬೇಕು ಅಂತ ನಾನು ನಿನ್ನಮ್ಮ ತುಂಬ ಕಷ್ಟಪಟ್ಟಿದ್ವಿ. ಹಾಗೂ ನಿನಗೆ ಜ್ವರ ಬಂದಾಗ ನಾನು ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಹಾಗೆ ಹೀಗೆ ಅಂತ ಪ್ರತಿಯೊಂದು, ಅಂದರೆ ಅವನ ಬಾಲ್ಯವನ್ನು ಹೇಗೆ ಅವರು ಅವರ ದೃಷ್ಟಿಯಲ್ಲಿ ನೋಡಿದ್ರು, ಹಾಗೂ ಅವನನ್ನು ಹೇಗೆ ಸಾಕಿದ್ರು ಅಂತ ಅವನಿಗೆ ಹೇಳ್ತಾ ಇರ್ತಾರೆ. ಆದರೆ ಇವನಿಗೇನು ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಸುಮ್ಮನೆ ಅಂತ ಕೇಳ್ತಾ ಸುಮ್ಮನಾಗ್ಬಿಡ್ತಾನೆ. ಕೊನೆಗೆ ಕಾಶಿ ಬರುತ್ತೆ. ಕಾಶಿ ಬಂದ ತಕ್ಷಣ ಇವರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಮುಕ್ತಿಧಾಮಕ್ಕೆ ಹೋದಾಗ ಅಲ್ಲಿದ್ದವರೆಲ್ಲ ವಯಸ್ಸಾದವರು. ಹಾಗೂ ಅಲ್ಲಿ ಒಂದು ಕೋಣೆ ಇವರಿಗೋಸ್ಕರ ಸಿದ್ಧ ಇರುತ್ತೆ. ಅಲ್ಲಿ ತಂದೆ ಮಗ ಅವರ ಸಾಮಾನನ್ನು ಇಡ್ತಾರೆ. ಖಾಲಿ ಬಿಳಿಯ ಗೋಡೆಗಳು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ತಂದೆ, ನನಗೆ ಸುಸ್ತಾಯಿತು, ನಾನು ವಿಶ್ರಾಂತಿ ತಗೊಳ್ತೀನಿ, ನಾನು ಮಲಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮಗನೂ ಸಹ ಹ್ಞೂ ಅಂತ ಹೇಳಿ ಆ ಆಶ್ರಮವನ್ನು ಒಂದು ಸುತ್ತಿ ಹಾಕಿ ಬರೋಣ ಅಂತ ನೋಡ್ತಾ ಇರ್ತಾನೆ. ಎಲ್ಲ ವಯಸ್ಸಾದವರು ಎಲ್ಲರೂ ಸಹ ತಮ್ಮ ಸಾವಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಸಾಧುಗಳು ಸಹ ಅವರು ಬೇಗ ಮುಕ್ತಿ ಸಿಕ್ಕಲಿ ಅಂತ ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಇವನು ಒಂದು ಕೋಣೆ ಬಾಗಿಲು ತೆಗೆದಿರುತ್ತೆ, ಪಕ್ಕದ ಕೋಣೆ, ಅದನ್ನು ಇಣುಕಿ ನೋಡ್ತಾನೆ. ಇಣುಕಿ ನೋಡಿದಾಗ ಅಲ್ಲಿ ವಯಸ್ಸಾದ ಒಬ್ಬ ವೃದ್ಧೆ ಇರ್ತಾರೆ. ಅವರು ಬಾಗಿಲು ಕಡೆನೇ ನೋಡ್ತಾ ಇರ್ತಾರೆ. ಇನ್ನೊಬ್ಬರು ಫೋನನ್ನೇ ನೋಡ್ತಾ ಇರ್ತಾರೆ. ಅವನಿಗೆ ಏನೂ ಅನಿಸೋದಿಲ್ಲ. ಹೊರಗಡೆ ಬರ್ತಾನೆ. ಆ ಆಶ್ರಮವನ್ನು ನೋಡ್ಕೊಳ್ತಿದ್ದಂತಹ ವ್ಯಕ್ತಿ ಬಂದು, ನೀವೇನು ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ತಂದೆಯನ್ನು ನಾವು ಚೆನ್ನಾಗೇ ನೋಡ್ಕೊಳ್ತೀವಿ, ಹಾಗೆ ಇಲ್ಲಿ ಸಾಧುಗಳಿದ್ದಾರೆ, ಅವರು ಸಹ ನಿಮ್ಮ ತಂದೆಯ ಮುಕ್ತಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಸೊ ಬೇಗ ಮುಕ್ತಿ, ಇಲ್ಲಿಗೆ ಬಂದರು ಅಂದರೆ ಸಾಕು, ಮುಕ್ತಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಹೇಳ್ತಾರೆ, ಹೌದು, ಬೇಗ ಮುಕ್ತಿ ಸಿಕ್ಕುತ್ತೆ. ಕಾರಣ ಅವರು ಕಾಶಿಗೆ ಬಂದರು ಅಂತನೋ ಈ ಮುಕ್ತಿಧಾಮದಲ್ಲಿ ಇದ್ದಾರೆ ಅಂತನೋ ಖಂಡಿತ ಅಲ್ಲ. ಅದರ ಬದಲು
ಅವರ ಮಕ್ಕಳು ಅವರ ಕೈ ಬಿಟ್ಬಿಟ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಹೃದಯ ಒಡೆದು ಹೋಗುತ್ತೆ. ಹಾಗಾಗಿ ಅವರು ಬೇಗ ಮುಕ್ತಿಯನ್ನು ಪಡೆದು ಬಿಡ್ತಾರೆ ಅಂತ ಹೇಳ್ತಾನೆ. ಇವನು ಅವರ ಮಾತನ್ನು ಕೇಳಿದ ತಕ್ಷಣ ಮತ್ತೆ ಅದೇ ಕೋಣೆಯನ್ನು ಇಣುಕಿ ನೋಡ್ತಾನೆ. ಆಗ ಅನಿಸುತ್ತೆ, ಒಂದು ಕರೆಗಾಗಿ ತಾಯಿ ಕಾಯ್ತಾ ಇರ್ತಾಳೆ, ಮಗ ಬರಬಹುದು ಅನ್ನೋ ಆಸೆಯಿಂದ ಇನ್ನೊಬ್ಬ ತಾಯಿ ಕಾಯ್ತಾ ಇರ್ತಾಳೆ. ಹಾಗೆಯೇ ವಯಸ್ಸಾದವರೆಲ್ಲ ನನ್ನ ಮಕ್ಕಳು ಕೈ ಬಿಟ್ಬಿಟ್ರು, ನೀನೂ ಸಹ ನನ್ನನ್ನು ಕೈ ಬಿಡಬೇಡ ಅಂತ ದೇವರಲ್ಲಿ ಸಾವಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ ಮಗ ತನ್ನ ತಂದೆಯ ಕೋಣೆಗೆ ಓಡಿ ಹೋಗ್ತಾನೆ. ಓಡಿ ಹೋಗಿದ ತಕ್ಷಣ ತಂದೆ, ನೀನು ಮತ್ತೆ ಬಂದ್ಯಾ, ನೀನು ಹೋಗಲಿಲ್ವಾ, ನನಗೆ ಗೊತ್ತಾಯಿತು ಈ ಆಶ್ರಮ ನೋಡಿದ ತಕ್ಷಣ ನೀನು ನನ್ನನ್ನು ಇಲ್ಲಿ ಬಿಟ್ಟು ಹೋಗೋಕ್ಕೆ ಬಂದಿದ್ಯಾ ಅಲ್ವಾ ಅಂತ ಹೇಳ್ತಾರೆ. ಆಗ ಅದೇ ಸಮಯಕ್ಕೆ ಅಲ್ಲಿಯ ಆಶ್ರಮದವರು ಸಹ ನಿಮ್ಮ ತಂದೆಯ ಪ್ರಾರ್ಥನೆಗಾಗಿ ನೋಡಿ ಸಾಧುಗಳನ್ನು ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನನ್ನ ತಂದೆಯ ಪ್ರಾರ್ಥನೆಗೆ ಯಾರೂ ಬೇಡ, ನಾನೇ ಪ್ರಾರ್ಥನೆ ಮಾಡ್ತೀನಿ ಅಂತ. ಬನ್ನಿ ಅಪ್ಪ, ನಾವು ಕಾಶಿ ವಿಶ್ವನಾಥನನ್ನು ನೋಡ್ಕೊಂಬರೋಣ ಅಂತ ಹೇಳಿ ಕಾಶಿಯಲ್ಲಿ ಆ ಗಂಗೆಯಲ್ಲಿ ಮುಳುಗಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಬನ್ನಿ ಮನೆಗೆ ಹೋಗೋಣ ಅಂತ ಮನೆಗೆ ಕರ್ಕೊಂಡು ಬರ್ತಾನೆ. ಆಗ ಹೆಂಡತಿ ಕೇಳ್ತಾಳೆ, ಮುಕ್ತಿಧಾಮಕ್ಕೆ ಬಿಟ್ಟು ಹೋಗ್ತೀನಿ, ಮುಕ್ತಿ ಮಾರ್ಗ ಸಿಕ್ಕುತ್ತೆ ಅಂತ ಹೇಳಿದ್ರಿ ಅಲ್ವಾ ಅಂತ. ಆಗ ಮಗ ಹೇಳ್ತಾನೆ, ಮುಕ್ತಿಯ ಮಾರ್ಗ ಸಿಕ್ಕಿದ್ದು ನನಗೆ, ತಂದೆಗಲ್ಲ. ಯಾಕೆಂದರೆ ತಂದೆಯನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ, ನಾನು ನೋಡ್ಕೊಳ್ತೇನೆ ಅಂತ. ಎಷ್ಟು ಸರಿ ಅಲ್ವಾ? ಹಾಗೆ ಅವನಿಗೆ ಮುಕ್ತಿ ಮಾರ್ಗ ಸಿಕ್ತು, ನಮಗೂ ಸಹ ಆ ಮುಕ್ತಿಯ ಮಾರ್ಗ ಸಿಕ್ಕಲಿ, ಭಗವಂತನಿಗೆ ಕೇಳ್ಕೊಳ್ಳೋಣ. ಆದರೆ ಭಗವಂತನಲ್ಲಿ ನಾವು ಕೇಳಬೇಕಾಗಿರೋದು ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನಂ ದೈಹಾತೀತವ ಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರಂ ಅಂತ. ಏಕೆಂದರೆ ಭಗವಂತ ಯಾರ ಕೈ ಕೆಳಗೂ ಬೀಳದೇ ಇರೋಂತಹ ಸಾವು ನನಗೂ ಕೊಡು ಅಂತ ನಾವು ಭಗವಂತನಿಗೆ ಕೇಳ್ಕೋಬೇಕು. ಏನಂತೀರಾ? ಯೋಚನೆ ಮಾಡಿ. ಯಾಕೆ ಅಂತ ಅಂದರೆ ಕಾಶಿಗೆ ಹೋದರೆ ಮುಕ್ತಿ ಸಿಕ್ಕೋದಿಲ್ಲ. ನಿಮ್ಮ ವರ್ಣಾಶ್ರಮದ ಏನು ಕರ್ತವ್ಯ ಭಗವಂತ ಕೊಟ್ಟಿದ್ದಾನೆ, ಆ ಕರ್ತವ್ಯ ಮಾಡಿದಾಗ ಮಾತ್ರ ನಿಮಗೆ ಮುಕ್ತಿ ಸಿಕ್ಕತ್ತೆ. ಯೋಚನೆ ಮಾಡಿ. ಥ್ಯಾಂಕ್ ಯು.